ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣದ ಬುಧವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಗೌರಿ ತನ್ನ ಅತ್ತೆ ಸರಿತಾ ಹತ್ರ ಸಾರಿ ಕೇಳೋದಕ್ಕೆ ಹೋಗಿ ನನ್ನ ಕ್ಷಮಿಸಿ ಅಂತ ಕೇಳ್ತಾಳೆ. ಆಗ ಸರಿತಾ ಇದ್ದವಳು, ಚಾನ್ಸೇ ಇಲ್ಲ, ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಓಹೋ ಯಾಕೆ ಕ್ಷಮಿಸು ಅಂತ ಬಂದಿದ್ಯಾ, ನಾನು ಕ್ಷಮಿಸಿಲ್ಲ ಅಂದರೆ ನನ್ನ ಮಗ ಕ್ಷಮಿಸಲ್ಲ ಅಂತಾನ, ಅಥವಾ ನಿನ್ನ ಹತ್ರ ಅವನು ನಿನ್ನನ್ನು ಹತ್ರ ಸೇರಿಸಲ್ಲ ಅಂತಾನ ಅಂತ ಹೇಳ್ತಾಳೆ. ಆಗ ಗೌರಿ ಇದ್ದವಳು, ಹಂಗಂದ್ರೆ ನಿಮ್ಮ ಮಗ ಇಷ್ಟು ದಿನ ನನ್ನ ಹತ್ರನೇ ಸೇರಿಸ್ಕೊಂಡಿದ್ರಾ? ಆ ಥರ ಏನು ಸೇರಿಸ್ಕೊಂಡಿಲ್ಲ, ನಿಮ್ಮ ಮಗ ಅವಾಗಿಂದನೂ ನಿಮ್ಮ ಮಗನಿಂದ ದೂರನೇ ಇರೋದು ಅಂತ ಹೇಳ್ತಾಳೆ. ಆಗ ಸರಿತಾ ಇದ್ದವಳು, ನೋಡು ಯಾವ್ದು ಹೆಂಗಾದರೂ ಹೋಗಲಿ, ನೀನು ಅವತ್ತು ನನ್ನ ಎದುರಿಗೆ ಮಾತಾಡಿದ್ಯಾ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸಲ್ಲ. ಅವತ್ತು ನಿಮ್ಮ ಮಾವ ನಿನ್ನ ಬಗ್ಗೆ ಗೊತ್ತಿಲ್ಲದೇ ನಿನ್ನ ಪರವಾಗಿ ನಿಂತ್ಕೊಂಡ್ರು, ಆದರೆ ನನ್ನ ಮಗ ಆ ಥರ ಅಲ್ಲ, ಅವನು ನನ್ನ ರಕ್ತದ ಗುಂಪು ಹರಿತಾ ಇರೋದು ನನ್ನ ಮಗನ ಬ್ಲಡ್ಡಲ್ಲಿ, ಅವನು ನನ್ನ ಮಾತೇ ಕೇಳೋದು, ನನ್ನ ಮಾತು ಬಿಟ್ಟು ಅವನು ಮೀರಲ್ಲ ಅಂತ ಹೇಳ್ತಾಳೆ. ಆಗ ಗೌರಿ ಇದ್ದವಳು, ಸರಿ ಬಿಡಿ ಅತ್ತೆ, ಸತ್ಯ ಏನು ಅಂತ ದೇವ್ರು ತೋರಿಸ್ತಾನೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ದೇವ್ರಿಗೆಲ್ಲ ಗೊತ್ತಾಗುತ್ತೆ, ಎಲ್ಲ ತೋರಿಸ್ತಾನೆ ಬಿಡಿ ಅಂತ ಹೇಳ್ತಾಳೆ. ಆಗ ಸರಿತಾ ಇದ್ದವಳು, ಓಹೋ ಸತ್ಯ ಸುಳ್ಳಿನ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿಯಾ ನೀನು, ನಿನ್ನನ್ನು ನಾನು ಈ ಜನ್ಮ ಇರೋ ತನಕನೂ ಕ್ಷಮಿಸಲ್ಲ, ಹೋಗಿಲ್ಲಿಂದ ಅಂತ ಹೇಳ್ತಾಳೆ. ಆವಾಗ ಗೌರಿ ಇದ್ದವಳು, ನೋಡಿ ಅತ್ತೆ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಅತ್ತೆ ಆಗಿ ಉಳಿದಿರ್ತೀರಾ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಬಂದು ಇಲ್ಲಿ ದೇವ್ರ ಹತ್ರ ಶಿವನ ಹತ್ರ ಬಂದು, ಯಾಕೆ ಶಿವ ನನ್ನ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ, ಇವಾಗ ಸಮಾಧಾನ ಆಯ್ತಾ ನಿನಗೆ? ಸರಿ ಬಿಡು, ಇವಾಗ ಸಮಾಧಾನ ಆಯ್ತಲ್ಲ ನಿನಗೆ, ಶತ್ರುಗಳನ್ನ ಎದುರು ನಿಲ್ಲಿಸ್ಬಿಟ್ಟು ಯುದ್ಧ ಮಾಡು ಅಂದರೆ ಮಾಡ್ಬೋದು, ಆದರೆ ನೀನು ನಮ್ಮ ಮನೆಯವ್ರನ್ನೇ ಎದುರು ನಿಲ್ಲಿಸ್ಬಿಟ್ಟು ಯುದ್ಧ ಮಾಡು ಸಂಬಂಧಗಳ ಮೇಲೆ ಅಂತ ಹೇಳ್ತಾ ಇದೆಯಾ, ಅದು ಹೇಗೆ ಸಾಧ್ಯ ಶಿವ? ಅರ್ಥ ಮಾಡ್ಕೊ, ನನ್ನ ಪರಿಸ್ಥಿತಿ ಹೇಗಿದೆ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ನೀನು ಕಷ್ಟ ಕೊಡಬೇಡ ಅಂತ ನಾನು ಹೇಳಲ್ಲ, ಕಷ್ಟನ ಎದುರಿಸಿ ನಿಲ್ಲುವಂಥ ಶಕ್ತಿ ಕೊಡು ನನಗೆ ಪ್ಲೀಸ್ ಶಿವ, ನನಗೆ ಇಷ್ಟೊಂದು ಶಕ್ತಿ ಕೊಡಲೇಬೇಕು ನೀನು. ಅಂಥದ್ರಲ್ಲಿ ನನ್ನ ಗಂಡ ತುಂಬ ಒಳ್ಳೆಯವನು ನನಗೆ ಗೊತ್ತು, ಆದರೆ ಅವ್ನು ಸುತ್ತ ಕಟ್ಟಿರುವಂಥ ಈಗೋ ಗೋಡೆ ಇದೆಯಲ್ಲ, ಅದನ್ನು ಹೊಡೆದ್ರೆ ನನಗೆ ಮನೆಯಲ್ಲಿ ಒಂದು ಪ್ಲೇಸ್ ಸಿಗುತ್ತೆ ಅನ್ನೋದು ನನಗೆ ಗೊತ್ತು. ಆ ಗೋಡೆನ ಹೆಂಗಾದರೂ ಮಾಡಿ ನಾನು ಹೊಡಿತೀನಿ, ನನಗೆ ಆ ಶಕ್ತಿ ಕೊಡುತ್ತಂದೆ. ಮತ್ತು ನಮ್ಮ ಮಕ್ಕನಿಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ, ಅವಳು ಬುದ್ಧಿ ಕಲಿಸ್ಕೊಂಡು ನಾನು ಸರಿದಾರಿನಲ್ಲಿ ಕರ್ಕೊಂಡು ಹೋಗಬೇಕು, ಅದನ್ನು ಕೂಡ ಸಹಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ರೂಮಿಗೆ ಬರ್ತಾಳೆ. ಅಲ್ಲಿ ವಿವೇಕು ಗೌರಿ ಕಟ್ಟಿರುವಂಥ ಕೈಗೆ ಬ್ಯಾಂಡೇಜ್ನ ಬಿಸಾಕ್ತಿರ್ತಾನೆ. ಅದನ್ನು ನೋಡಿದಂಥ ಗೌರಿ, ರೀ ಪ್ಲೀಸ್ ಬಿಸಾಕ್ಬೇಡ್ರಿ, ನಿಮ್ಮ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಇದ್ದವನು, ನನ್ನ ಕೈ ನೋವಿಗಿಂತ ನನಗೆ ನೀನು ಕಟ್ಟಿರುವಂಥ ಈ ಬ್ಯಾಂಡೇಜೇ ಉಸಿರು ಕಟ್ಟಿಸ್ತಾ ಇದೆ, ನನಗೆ ಯಾವುದೂ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಕಿತ್ತು ಬಿಸಾಕ್ಬಿಡ್ತಾನೆ. ಆಗ ಗೌರಿ ಹೇಳ್ತಾ ಇದ್ದಾಳೆ, ನೋಡ್ರಿ ನೀವು ಆ ಬ್ಯಾಂಡೇಜ್ನ ಕಿತ್ತು ಬಿಸಾಕಿದ್ದು ಪರವಾಗಿ ಏನು ನಿಮ್ಮ ಗಾಯ ವಾಸಿ ಆಗಿಬಿಡಲ್ಲ, ಇನ್ನೂ ನೋವು ಜಾಸ್ತಿ ಆಗುತ್ತೆ. ನಿನ್ನೆ ರಾತ್ರಿ ನಡೆದಿದ್ದನ್ನು ನಾನು ಮತ್ತೆ ನಿಮಗೆ ನೆನಪಿಸ್ಬೇಕು ಅಂತ ನಾನು ಏನು ಮಾಡ್ತಾ ಇಲ್ಲ. ನಿಮಗೆ ಅದರಿಂದ ಮೈಗಾಗಿರೋ ನೋವಿಗಿಂತ ಮನಸ್ಸಿಗೆ ಜಾಸ್ತಿ ನೋವಾಗಿದೆ ನನಗೆ ಗೊತ್ತು, ನನ್ನನ್ನು ಕ್ಷಮಿಸ್ಬಿಡೋರಿ. ನೀವು ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ನಾನು ನಿಮ್ಮನ್ನು ಅಗ್ನಿ ಸಾಕ್ಷಿಯಾಗಿ ಗಂಡ ಅಂತ ಒಪ್ಕೊಂಡಿದ್ದೀನಿ ರೀ. ಇದೆಲ್ಲ ಇಷ್ಟು ಆದಂತ ಆಗಿದ್ದು ನಿನ್ನೆ ರಾತ್ರಿ ನಾನು ಅಮ್ಮನ ಮನೆಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ತಾನೇ ಆಗಿದ್ದು, ಅದರಿಂದ ಕ್ಷಮಿಸಿರಿ. ನಾನು ಅದರಲ್ಲಿ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಅದರದ್ದು 1-2 ದಿನ ಕೆಲಸ ಇದೆ, ನಾನು ಇಲ್ಲಿಂದ ಅಲ್ಲಿಗೂ ಹೋಗಬೇಕು. ನೀವು ನನ್ನ ಗಂಡ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳಲೇಬೇಕು, ನಾನು ಹೋಗ್ಲಾ ನಮ್ಮ ತಾಯಿ ಮನೆಗೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ವಿವೇಕ್ಗೆ ಫೋನ್ ಬರುತ್ತೆ. ವಿವೇಕ್ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಗೌರಿಗೇನು ರಿಪ್ಲೈನೇ ಮಾಡಲ್ಲ. ಗೌರಿ ರೀ ಅಂತ ಅಂದರೂ ಕೂಡ ಅವನೇನು ಮಾತಾಡ್ದೆ ಅಲ್ಲಿಂದ ಹೊರಟೋಗ್ತಾನೆ. ಆಗ ಗೌರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಮನೆಯಲ್ಲಿ ಹಾಲಲ್ಲಿ ಕೂತಿರೋಂಥ ದೀನ ಬಂದು ತಾತನ ಹತ್ರ ಬಂದು, ತಾತ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ತಾತ, ಅದು ನಮ್ಮ ಅಪ್ಪನ ನಂಬಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ, ಸುಮಾರು ಜನ ನಾನು ಪೇಂಟ್ ಮಾಡ್ತೀನಿ ಅಂತ ಹೇಳಿ ತುಂಬ ಗಣೇಶನ ಆರ್ಡ್ರ್ ಕೊಟ್ಬಿಟ್ಟಿದ್ದಾರೆ. ಅಂಥದ್ರೇನು ನಮ್ಮ ಅಪ್ಪನಿಗೆ ಹೋಗಿ ನಾನು ಪೇಂಟ್ ಮಾಡಿಕೊಟ್ಟಿಲ್ಲ ಅಂದರೆ ನಮ್ಮ ಅಪ್ಪನಿಗೆ ತುಂಬ ಲಾಸ್ ಆಗುತ್ತೆ, ಮತ್ತು ಕಸ್ಟಮರ್ಸ್ಗಿಂದ ಕೂಡ ಬ್ಯಾಡ್ ಒಪಿನಿಯನ್ ಬರುತ್ತೆ ನಮ್ಮ ತಂದೆ ಮೇಲೆ. ನನಗೆ ಅದು ಇಷ್ಟ ಇಲ್ಲ, ನಮ್ಮ ತವ್ರ ಮನೆ ಮೇಲೆ ಬ್ಯಾಡ್ ಒಪಿನಿಯನ್ ತರೋದು, ನಾನು ಹೋಗಿ ನಮ್ಮ ತಂದೆಗೆ ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಬರಲ್ಲ ಅಂತ ಕೇಳ್ತಾಳೆ. ಆವಾಗ ಮೋನಿಕಾ ಇದ್ದಳು, ನಿನಗೆ ನಾಚಿಕೆ ಆಗಲ್ವಾ, ಅಷ್ಟೆಲ್ಲ ಆದರೂ ಕೂಡ ಮತ್ತೆ ದರಿದ್ರ ಮನೆಗೆ ಹೋಗಿ ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಬರ್ತೀನಿ ಅಂತೀಯಲ್ಲ, ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅಂತ ಹೇಳ್ತಾಳೆ. ಆಗ ಗೌರಿ ಚೆನ್ನಾಗಿ ಬೈತಾಳೆ, ಅಲ್ಲ ನಿನಗೆ ಫಸ್ಟು ಮಾನ ಮರ್ಯಾದೆ ಇದೆಯಾ, ತವ್ರ ಮನೆಯಲ್ಲಿ ಶ್ರೀಮಂತಿಕೆಯಿಂದ ಇದ್ದಿದ್ರೆ ಆಸ್ತಿ ಸಿಗುತ್ತೆ ಅಂತ ಖುಷಿ ಪಡ್ಕೊಂಡಿರ್ತಿದ್ದವಳು ನೀನು, ಈಗ ಅವ್ರು ಬಡವರಾಗಿರೋದ್ರಿಂದ ಅವ್ರ ಮನೆ ಮೇಲೆ ನೀನು ಈ ಥರ ಹಿಂಗೆ ಮಾತಾಡ್ತಿಯಲ್ಲ, ನಾಚಿಕೆ ಆಗಲ್ವಾ? ನೀನು ಹೇಗೆ ಆ ಮನೆಯಲ್ಲಿ ನನ್ನ ತಂದೆ ತಾಯಿ ತಂಗಿ ಎಲ್ಲ ಯಾರೂ ಇಲ್ಲ ಅಂತ ಮರ್ತಿದ್ಯೋ, ಅದೇ ಥರ ನೀನು ನನ್ನ ಲೈಫಲ್ಲಿ ಇಲ್ಲ ಅಂತ ಮರ್ತ್ಬಿಟ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿದ್ಯಾ ನೀನು ಅಂತ ಹೇಳಿ ಚೆನ್ನಾಗಿ ಬೈತಾಳೆ ಮೋನಿಕಾಗೆ. ಆಗ ದಿನ ಬಂದು ತಾತ ಇದ್ದವರು,
ನೋಡಮ್ಮ ಗೌರಿ, ಈ ಮನೆಯಲ್ಲಿ ನಾವು ಏನೂ ಒಂದು ಒಪಿನಿಯನ್ನೇ ಕೊಡೋಕ್ಕಾಗಲ್ಲ, ಹಾಗಾಗೋಗಿದೆ. ಈ ಮನೆಯಲ್ಲಿ ನಿನ್ನ ಗಂಡ ನಿಮ್ಮ ಅತ್ತೆ ಹೇಗೆ ನಿನಗೆ ಮರ್ಯಾದೆ ಕೊಡ್ತಾ ಇಲ್ವೋ ಅದೇ ಥರ ನನಗೂ ಶಾರದನಿಗೂ ಈ ಮನೆಯಲ್ಲಿ ಏನೂ ಮರ್ಯಾದೆನೇ ಸಿಗ್ತಾ ಇಲ್ಲ. ಹಂಗಾಗಿ ನಾನು ಏನೂ ನಿನ್ನ ಹತ್ರ ಹೇಳೋಕ್ಕಾಗಲ್ಲ ಅಮ್ಮ, ಹೋಗು ಅಂತಲೂ ಹೇಳೋಕ್ಕಾಗಲ್ಲ, ಬಿಡು ಅಂತಲೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಸರಿತಾ ಇದ್ದಳು, ಏನು ಹೇಳ್ತಿದ್ದೀರಮ್ಮ ಅವ, ನಾನು ನಿಮಗೆ ಮರ್ಯಾದೆ ಕೊಟ್ಟಿಲ್ವಾ, ಹಂಗಂದರೆ ಅವಳು ಮಾಡಿದ್ದೆಲ್ಲ ಸರಿನಾ, ನಾನು ಮಾಡಿದ ತಪ್ಪಾ ಅಂತ ಹೇಳ್ತಾರೆ. ಆವಾಗ ಶಾರದವ್ರಿದ್ದರು, ನೋಡು ಸರಿತಾ, ಅವ್ರು ಮಾಡಿದ ತಪ್ಪು ಸರಿ ಅದೇನು ಬರಲ್ಲ ಇಲ್ಲಿ. ನೀನು ನಿನ್ನ ಮಗ ಸೇರಿ ಇಬ್ಬರು ಆ ಗೌರಿನ ಮಧ್ಯರಾತ್ರಿಯಲ್ಲಿ ಒಂದು ಹೆಣ್ಣು ಅನ್ನೋದನ್ನು ಮತ್ತು ಮಳೆಯಲ್ಲಿ ನಿಲ್ಲಿಸಿದ್ರಲ್ಲ, ಅದು ಎಷ್ಟರ ಮಟ್ಟಕ್ಕೆ ಸರಿ, ನಿಮ್ಗಷ್ಟು ಬುದ್ಧಿ ಇರಲಿಲ್ವ ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಅಂತ ಹೇಳ್ತಾರೆ. ಆಗ ಸರಿತಾ ಇದ್ದಳು, ನಾನೇ ನಿಲ್ಲಿಸ್ದೆ ಅತ್ತೆ, ಅದನ್ನು ವಿವೇಕ್ ನಿಲ್ಲಿಸಿದ್ದು ಅಂತ ಹೇಳ್ತಾಳೆ. ಆಗ ಅಜ್ಜಿ ಇದ್ದವರು, ವಿವೇಕ್ ಯಾರು, ನಿನ್ನ ಮಗ, ಅವನು ಅವ್ರ ತಾಯಿ ಮನೆಗೆ ಹೋಗಬೇಡ ಅಂತ ಗೌರಿಗೆ ಹೇಳಲಿಲ್ಲ, ಅವನು ನಿನ್ನ ಮೇಲೆ ಅವಳು ಆಪೋಸಿಟಾಗಿ ಮಾತಾಡೋದಕ್ಕೆ ಅವನು ಪನಿಷ್ಮೆಂಟ್ ಕೊಟ್ಟಿದ್ದು ಅಷ್ಟೇ. ಅವ್ರ ತಾಯಿ ಮನೆಗೆ ಹೋಗಿ ಕೆಲಸ ಮಾಡಬೇಡ ಅಂತೆಲ್ಲ ಏನು ಹೇಳಿಲ್ಲ, ತಿಳ್ಕೊ, ನೀನು ಹೇಳಿದರೆ ಅವನೆಲ್ಲ ಒಪ್ಕೊತಾ ಇದ್ದ ಅಂತ ಚೆನ್ನಾಗಿ ಅವರು ಕೂಡ ಸರಿತಾಗೆ ಬೈತಾರೆ. ಅದಾದ ನಂತರ ದಿನ ಬಂದು ತಾತ ಇದ್ದವರು, ನೋಡು, ಒಂದು ಹೆಣ್ಣು ತಾನು ಕಲ್ತಿರೋ ಕಲೆನ ಯುಟಿಲೈಸ್ ಮಾಡಿಕೊಂಡು ತನ್ನ ತಾಯಿ ಮನೆಗೆ ಹೆಲ್ಪ್ ಆಗಲಿ ಅಂತ ಮಾಡೋದು ನನ್ನ ಪ್ರಕಾರ ತಪ್ಪಿಲ್ಲ. ಗೌರಿ ಆರಾಮಾಗಿ ಹೋಗಿ ಅವ್ರ ತಾಯಿ ಮನೆಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಬರ್ಬೋದು. ಅವಳಿಗೆ ತಾಯಿ ಮನೆ ಮೇಲಿರೋ ಸ್ವಾಭಿಮಾನಕ್ಕೆ, ತನ್ನ ಸ್ವಾಭಿಮಾನಕ್ಕೆ, ಪ್ರೀತಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ಯಾವ್ದಾದ್ರು ಆಪೋಸಿಟ್ ಇದ್ದರೆ ಅವಳು ಅವ್ರ ಮನೆಗೆ ಹೋಗಬಾರ್ದು ಅಂತ ಯಾರಾದರೂ ಇದ್ದರೆ ನಾನು ಮುಂದೆ ಬಂದು ನಿಂತ್ಕೋಬೋದು ಅಂತ ಹೇಳ್ತಾರೆ ತಾತ. ಆಗ ಒಬ್ಬರು ಕೂಡ ಯಾರೂ ಮುಂದೆ ಬರಲ್ಲ. ಆಗ ತಾತ ಹೇಳ್ತಾರೆ, ಮೌನಂ ಸಮ್ಮತಿ ಲಕ್ಷಣ ಅನ್ನೋ ಥರ ಯಾರೂ ಕೂಡ ಅಪೋಸ್ ಮಾಡಲ್ಲ ಅಂತ ನಾನು ಅನ್ಕೊತೀನಿ. ಗೌರಿ, ನೀನು ನಿಮ್ಮ ತಾಯಿ ಮನೆಗೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಆರಾಮಾಗಿ ಬರ್ಬೋದಮ್ಮ ಅಂತ ಹೇಳ್ತಾರೆ. ಅವಾಗ ಶಾರದವರು ಕೂಡ, ಸರಿ ಅಮ್ಮ ಗೌರಿ, ನೀನು ಹೋಗ್ಬಿಟ್ಟು ಬಾ, ಆರಾಮಾಗಿ ಹುಷಾರಾಗಿ ಹೋಗಿ ಬಾ ಅಮ್ಮ ಅಂತ ಹೇಳ್ತಾರೆ. ಗೌರಿ ಸರಿ ಅಂತ ಅಲ್ಲಿಂದ ಹೊರಡ್ತಾಳೆ. ಅವಳು ಹೊರಡ್ತಿರೋದು ನೋಡಿ ಸರಿತಾಗಿ ಕೋಪ ಬರುತ್ತೆ, ನನ್ನ ಮಾತು ಮೀರು ಕೂಡ ಹೋಗ್ತಿದ್ದಾಳಲ್ಲ ಅಂತ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ದೀನ ಬಂದು ತಾತ ಇದ್ದವರು, ನೋಡಮ್ಮ ಸರಿತಾ, ವಿವೇಕ್ಗೆ ಹೇಳಿ ನನಗೂ ಶಾರದಂಗೂ ಒಂದು ಕಾಶಿಗೆ ಟಿಕೆಟ್ ಬುಕ್ ಮಾಡಿಸ್ಬಿಡಮ್ಮ, ನಾವಿಬ್ಬರು ಕಾಶಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಮತ್ತಿಲ್ಲಿ ವಿವೇಕ್ಗೆ ಅವ್ರ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಗೌರಿನ ಹೊಗಳ್ತಾ ಇದ್ದಾರೆ. ನಿಮ್ಮ ಕಂಪ್ನಿನಲ್ಲಿ ಮಾಡಿಕೊಟ್ಟಿರೋ ಡಿಸೈನರ್ ಗೌರಿ ಮಾಡಿಕೊಟ್ಟಿರೋ ಅಂಥ ಡಿಸೈನ್ಸು ತುಂಬ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಕಂಪ್ನಿ ತುಂಬ ಗುಡ್ ಕಂಪನಿ ಅಂತ ಹೇಳ್ತಾರೆ. ಆಗ ವಿವೇಕ್ ಇದ್ದನು, ನಮ್ಮ ಕಂಪ್ನಿ ಹಾಗೆ ಬ್ರ್ಯಾಂಡ್, ಇದು ದೀನಕ್ಕೆ ಬಂದು ಕಂಪ್ನಿ ಅಂದರೆ ಇದೊಂಥರ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಆ ಕಸ್ಟಮರ್ ಇದ್ದವರು, ಬ್ರ್ಯಾಂಡ್ ಅಂತ ಗೊತ್ತು, ಬಟ್ ಆ ಡಿಸೈನರ್ ಗೌರಿ ಮಾಡಿದಾರಲ್ಲ ಅದು ಅಲ್ಟಿಮೇಟ್ ಆಗಿದೆ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಬಟ್ ಒಂದು ಸ್ಮಾಲ್ ಕರೆಕ್ಷನ್ ಇದೆ ಸರ್ ವಿವೇಕ್ ಸರ್, ಅದರಲ್ಲಿ ಒಂದು 3 ಡಿಸೈನು ನಮಗೆ ಸ್ವಲ್ಪ ಡೌಟ್ ಇದೆ. ಆ ಕರೆಕ್ಷನ್ ನಾವು ಅಲ್ಲಿ ವಾಟ್ಸಪ್ ಮಾಡಿದ್ದೀವಿ ಆಲ್ರೆಡಿ, ಅದನ್ನು ಗೌರಿ ಮೇಡಮ್ಗೆ ಡೈರೆಕ್ಟಾಗಿ ಕನ್ವೆ ಮಾಡಿಬಿಡಿ. ಅವ್ರಿಗೆ ಏನೇ ಡೌಟ್ ಇದ್ರೂ ಇಮಿಡಿಯೇಟಾಗಿ ನಮಗೆ ಕಾಲ್ ಮಾಡೋಕ್ಕೆ ಹೇಳಿ, ನಾವೇ ಅವ್ರ ಡೌಟೆಲ್ಲ ಕ್ಲಿಯರ್ ಮಾಡ್ತೀವಿ, ನಮಗೆ ತುಂಬ ಇಷ್ಟ ಆಯಿತು ಡಿಸೈನು ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿವೇಕು ಅವರ ಕಂಪ್ನಿನಲ್ಲಿರುವಂಥ ಹುಡುಗಿನ ಕರೆದ್ಬಿಟ್ಟು ಈ ಕರೆಕ್ಷನ್ಸ್ನೆಲ್ಲ ಅವಳಿಗೆ ಮಾಡೋಕ್ಕೆ ಹೇಳ್ತಾರೆ. ಅವಳಿದ್ದಳು, ಸರ್ ನಾನು ಇದನ್ನು ಗೌರಿ ಮೇಡಮ್ಗೆ ಕಳಿಸ್ತೀನಿ, ಗೌರಿ ಮೇಡಮು 5 ನಿಮಿಷಕ್ಕೆ ಈ ಕರೆಕ್ಷನ್ ಮಾಡಿಕೊಡ್ತಾರೆ ಅಂತ ಹೇಳ್ತಾಳೆ. ಆಗ ವಿವೇಕು ಕೋಪ ಬಂದು, ಹಾಗಾದರೆ ನೀನು ಯಾಕೆ ಇಲ್ಲಿ ಇರೋದು, ನಿನ್ನನ್ನು ನಾನು ಇನ್ನೇನು ಕೇಳಿಕೊಂಡಿದ್ದೀನಿ, ನೀನು ಡಿಸೈನ್ ಮಾಡು ಅಂತ ನೀನು ಕೊಡ್ತಾ ಇರೋದು, ಗೌರಿ ಕಳಿಸು ಅಂತಲ್ಲ, ಈ ಕಂಪನಿ CEO ನಾನು ಏನು ಹೇಳ್ತೀನಿ ಅದೇ ನಡಿಬೇಕು ಅಂತ ಹೇಳಿ ಬೈದು ಬಿಡ್ತಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.